ಕರ್ನಾಟಕ ರಾಜ್ಯದಲ್ಲಿ ಜನತಾ ದರ್ಶನಕ್ಕೆ ಹೆಸರುವಾಸಿಯಾದಂಥ ಮೊಟ್ಟ ಮೊದಲನೇ ಜನತಾ ದರ್ಶನ ಪ್ರಾರಂಭ ಮಾಡಿದಂಥ ಜನತೆಗೋಸ್ಕರ, ಜನತೆಗಾಗಿ ಅಧಿಕಾರ, ಜನರ ಜೊತೆ ಸರ್ಕಾರ, ಜನರ ಮನೆ ಬಾಗಿಲಿಗೆ ಸರ್ಕಾರ, ಆ ಜನತಾ ದರ್ಶನದ ನುಗ್ಗುಲಿನಲ್ಲಿ ಬಂದು ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ರಾಜ್ಯಕ್ಕೆ ಒಂದು ಹೆಸರು ಮಾಡಿದಂಥ ದಿವಂಗತ ರಾಮಕೃಷ್ಣ ಹೆಗಡೆಯವರನ್ನು ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ಮುಖ್ಯಮಂತ್ರಿಯಾಗಿ ಪಾರದರ್ಶಕ ಆಡಳಿತ ಕೊಟ್ಟು ಶಿಸ್ತಿನ ಬಡವರಿಗೋಸ್ಕರ ತಮ್ಮ ಜೀವನವನ್ನು ತ್ಯಜಿಸಿದಂಥ ಅವರ ಬಲಗೈ ಭಂಟರಾದ ಡಾಕ್ಟರ್ ಜೀವರಾಜ್ ಅಳವಾ ಸಲಹೆ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಮಕೃಷ್ಣ ಹೆಗಡೆಯವರ ಪ್ರೇರಣೆ ತೆಗೆದುಕೊಂಡಂಥ ಮುಖ್ಯಮಂತ್ರಿ ಅಂದರೆ ಅವರೇ ಕುಮಾರಸ್ವಾಮಿ. ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಈಗ ಕೇಂದ್ರ ಸರ್ಕಾರದ ಕೈಗಾರಿಕೋದ್ಯಮಿ ಮಂತ್ರಿಗಳು ಇವತ್ತು ಜನತಾ ದರ್ಶನ ಮಾಡಕತ್ತಾರೆ. ಕೇಂದ್ರ ಸರ್ಕಾರ ಅಧಿಕಾರ ವಹಿಸಿಕೊಂಡ ತಕ್ಷಣ ಜನತಾ ದರ್ಶನದಲ್ಲಿ ನೋಡ್ರಿ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೀಟ್ ಬೇಕು, ನಮಗೆ ಆ ಸೀಟ್ ಬೇಕು, ಈ ಅಡ್ಮಿಷನ್ ಬೇಕು, ಆ ಪರಿಹಾರ ಬೇಕು, ಸ್ಥಳದಲ್ಲೇ ಪರಿಹಾರ ಮಾಡುತ್ತಿರುವಂಥ ಈ ಕುಮಾರಸ್ವಾಮಿಗೆ ಯಾಕೆ ದೇವರ ಶಕ್ತಿ ಕೊಡ್ತಾನ? 3 ಸಾರಿ ಹೃದಯ ಚಿಕಿತ್ಸೆ ಮಾಡಿಸಿಕೊಂಡಂಥ ಇದೇ ಕುಮಾರಸ್ವಾಮಿ ಬಡವರ ಆಶಾಕಿರಣ, ಬಡವರಿಗೋಸ್ಕರ, ನೊಂದವರಿಗೋಸ್ಕರ ಯಾವಾಗಲೂ ತನ್ನ ಧ್ವನಿಯನ್ನು ಎತ್ತಿ ಇವತ್ತು ಸಾರ್ವಜನಿಕರ ಜೊತೆ ಬೆರೆತಿರುವಂಥ ಕುಮಾರಸ್ವಾಮಿ ಇವತ್ತು ಜನತಾ ದರ್ಶನ ಮಾಡಕತ್ತಾರ. ನೋಡಿದಿರಿ ಅದರ ಶಾಕ್ತಿನಿ? ಹಾಗಾದರೆ ಕುಮಾರಸ್ವಾಮಿ ಇನ್ನೂ ಹೆಚ್ಚಿನ ಶಕ್ತಿಯುತವಾಗಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಬರುವಂಥ ಬೃಹತ್ ಯೋಜನೆಗಳನ್ನು ತಗೊಂಡು ಬರಲಿ. ಭಾರತ ಜೋಡೋ ಯಾತ್ರೆಯಲ್ಲಿಯೂ ಸಹಿತ ಅನೇಕ ಮೇಕೆದಾಟು ಪ್ರಕರಣಗಳು ಅದಾವ, ನಮ್ಮ ಮಹದಾಯಿ ಯೋಜನೆಗಳು ಅದಾವ. ಅವು ಎಲ್ಲವೂ ಸಹಿತ ಕುಮಾರಸ್ವಾಮಿ ಅವರಿಗೆ ಅರ್ಥ ಆಗ್ತೈತಿ. ಈಗ ಅವರು ಕೇಂದ್ರದ ಸರ್ಕಾರದ ಮೇಲೆ ಒತ್ತಡ ತಂದು ರಾಜ್ಯಕ್ಕೆ ಸಿಗುವ ಬೃಹತ್ ಪ್ರಮಾಣದ ಯೋಜನೆಗಳನ್ನು, ಕೈಗಾರಿಕೋದ್ಯಮಗಳನ್ನು, ಕಾರ್ಖಾನೆಗಳನ್ನು ಪ್ರಾರಂಭಿಸಿ ನಿರುದ್ಯೋಗಿ ನಿವಾರಣೆ ಮಾಡುವಂಥ ಏಕೈಕ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ಸಚಿವ ಕುಮಾರಸ್ವಾಮಿಯವರ ಕಾರ್ಯಕ್ಕೆ ಒಂದು ಲೈಕ್ ಮತ್ತು ಸ್ಪೆಷಲ್ ಕಮೆಂಟ್ ಹಾಕಿರಿ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿರಿ. ಮತ್ತೊಂದು ಖಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.
ಹೇಳಿದ್ದು. ಮಂಜಣ್ಣ ಕೂಗ್ತಾನೆ ನೋಡ, ಏನು ವಿಡಿಯೋ ಬೇಕಂತ.